ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿಯವರು, ಬೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವರು, ಆಮೇಲೆ BDA ಚೇರ್ಮನ್, ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ BBMP ಕಮಿಷನರು, ಅಡ್ಮಿನಿಸ್ಟ್ರೇಟರು, BDA, BWSSB, ಪೊಲೀಸ್ನವರು ಎಲ್ಲರೂ ಕೂಡ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದು. ಯಾಕಂತಂದರೆ ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ. ಈಗ ಪ್ರೀ ಮಾನ್ಸೂನ್ ಸುಮಾರು 1ನೇ ತಾರೀಕಿನಿಂದ ಇವತ್ತಿನವರೆಗೆ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ. ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂತೇಳಿ ವರದಿಯಾಗಿದೆ. ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯಲ್ಲೇ ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಲಹಂಕದಲ್ಲಿ TV ಚಾನಲ್ಲೆಲ್ಲ ಬಂದಿತ್ತು, ಪೇಪರ್ಲೆಲ್ಲ ಬಂದಿತ್ತು. ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ. ಅಲ್ಲಿ ಸುಮಾರು 20 ಮನೆಗಳಿಗೆ ನೀರು ಮನೆಯೊಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು. ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟರ್ ಜೊತೆಲೂ ಕೂಡ ಮಾತಾಡಿದೆ. ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಅಡ್ಡ ಬರ್ತದೆ. ಆ ಫಾರೆಸ್ಟ್ನವರು BBMP ಅವರಿಗೆ ನೀರು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಾನು ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿ, ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ, ಫಾರೆಸ್ಟು ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಂಜುನಾಥ್ ಅವ್ರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗೆಹರಿದಿದೆ. ಅಲ್ಲಿ ನೀರು ಕೆರೆಗೆ ಹೋಗಲಿಕ್ಕೆ ದಾರಿ ಮಾಡಿರಲಿಲ್ಲ. ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಾನು ಈಗ ಹೇಳಿದ್ನಲ್ಲ ಇವರು ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಇವರೆಲ್ಲರೂ ಕೂಡ, ಆಮೇಲೆ BDA ಚೇರ್ಮನ್ ಹ್ಯಾರಿಸ್ ಅವರೆಲ್ಲರೂ ಕೂಡ ಹೋಗಿದ್ದು, ಅಧಿಕಾರಿಗಳೆಲ್ಲ ಹೋಗಿದ್ದು, ಚೀಫ್ ಸೆಕ್ರೆಟರಿನೂ ಕೂಡ ಬಂದಿದ್ದರು. ನಾವು ಬಸ್ನಲ್ಲಿ ಹೋಗಿದ್ದು. ಮೊದಲು ಗಾಳಿ ಆಂಜನೇಯ ದೇವಸ್ಥಾನ ಅದರ ಹತ್ರ ಇರ್ತಕ್ಕಂಥ ಒಂದು ಮೋರಿ, ಅದನ್ನು ವೀಕ್ಷಣೆ ಮಾಡೋದು. ಅಲ್ಲೇನಾಗಿದೆ ಅಂತಂದರೆ ಮಳೆ ಜಾಸ್ತಿ ಬಂದಾಗ ಆ ನೀರನ್ನು ಹೋಗಲಿಕ್ಕೆ ಎತ್ತರ ಸಾಲಲ್ಲ ಬ್ರಿಡ್ಜು. ಆಮೇಲೆ ಹೂಳು ಕೂಡ ಅಲ್ಲಿ ಸಿಲ್ಟಪ್ ಆಗಿತ್ತು. ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ, ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಇದೇನಿದೆ ಬಾಟಲ್ ನೆಕ್ ಏನಿದೆ, ಆ ಬಾಟಲ್ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ
860 ಕಿಲೋಮೀಟರ್ 860 ಕಿಲೋಮೀಟರ್ ರಾಜಕಾಲುವೆ ಇದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಸುಮಾರು 491 ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿತ್ತು. 491 ಕಿಲೋಮೀಟರ್. ಹಿಂದಿನ ಸರ್ಕಾರ ಇದ್ದಾಗ 195 ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ರಮ ತಗೊಂಡ್ರು. ಅದು ಟೆಂಡರ್ ಕರೆದು ಕೆಲಸ ಕೊಟ್ಟದ್ದು ಯಾವಾಗಪ್ಪ ಅಂದರೆ ಜನವರಿ 23. ಅಂದರೆ ಮೊದಲಿಂದ ತಗೊಂಡಿದ್ದರೆ ತೆರವು ಮಾಡೋಕ್ಕೆ ಕೆಲಸ ಮಾಡಿದರೆ ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಬಗೆಹರಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಜನವರಿ 23ರಿಂದ 25 ಜನವರಿಗೆ ಸುಮಾರು 1800 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ. 1800 ಕೋಟಿ. ಇನ್ನು ಉಳಿದಿರೋದು 174 ಕಿಲೋಮೀಟರ್. ಇದಕ್ಕೆ ವರ್ಲ್ಡ್ ಬ್ಯಾಂಕಿಗೆ ನಾವು ಪೋಸ್ಟ್ ಮಾಡಿದ್ದೀವಿ ಸುಮಾರು 2000 ಕೋಟಿ ರೂಪಾಯಿ. 174 ಕಿಲೋಮೀಟರ್ ಉಳಿದಿದೆ. ಅದಕ್ಕೆ ಸುಮಾರು 2000 ಕೋಟಿ ರೂಪಾಯಿಗೆ ಅದನ್ನು ಮಾಡ್ತಕ್ಕಂಥದ್ದು. ಬಟ್ ಇದರಲ್ಲಿ ಕೆಲವು ಏನಾಗಿದ್ದಾವೆ, ಸುಮಾರು 12 ಕೇಸು ಕೋರ್ಟ್ನಲ್ಲಿದ್ದಾವೆ, ಸಿವಿಲ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ. ಅವನು ಕೂಡ ಕೂಡಲೇ ಅಡ್ವೊಕೇಟನ್ನು ಈಗ ಕಾರ್ಪೊರೇಷನ್ ಅಡ್ವೊಕೇಟ್ಸು ಅಪೇರ್ ಆಗ್ತಾ ಇದ್ದಾರೆ. ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಕೀಲರುಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ 12.15 ಕಿಲೋಮೀಟ್ರು ಕೋರ್ಟ್ಗಳಲ್ಲಿ, ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 12.15 ಕಿಲೋಮೀಟರ್ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸ್ ಇದೆ 174ರಲ್ಲಿ. ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡಲೇ ಮಾಡಬೇಕು ಅಂತ. ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದು. ಅಲ್ಲಿ ಫ್ಲೈಓವರ್ ಬೇಡ, ಫ್ಲೈಓವರ್ ಇಲ್ಲ, ಸುಮ್ಮನೆ ನೋಡ್ಕೊಬಂದಿದ್ದೀವಿ ಅಷ್ಟೇ. ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಸಿಲ್ಟ್ ತೆಗಿಬೇಕು, ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು, ಮೂರನೇದು ಎಲ್ಲೆಲ್ಲಿ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ, ಆ ಥರದ್ದು ಕೂಡ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಹಳ್ಳ ಬಿದ್ದಿರ್ತವೆ, ಕಲ್ಲೆಲ್ಲ ಬಿದ್ದೋಗಿರ್ತವೆ, ಫುಟ್ಪಾತ್ ಇರೋದಿಲ್ಲ, ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ.
ಆಮೇಲೆ ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ, ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ. ಯಾಕಂತಂದರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಸಿಲ್ಟಪ್ ಆಗಿಬಿಡ್ತದೆ. ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಹಾಕ್ತಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮಾಡಿದ್ದೀವಿ. ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು, ರಾಜಕಾಲುವೆಗಳು ಎಲ್ಲ ಕಡೆಯೂ ಕೂಡ ಸಿಲ್ಟಪ್ ಆಗಿದ್ದಾವಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀನಿ. ಮೂರನೇದು